ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಓಕೆ. ನನ್ನ ಒಡೆಯನು ರಕ್ಷಕನು ಮೋಚಕನ ಅತಿ ಬೇಗನೆ ಬರಲು ಮೊದಲಿಂಗನಾದಂಥ ಯೇಸು ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ನಾವು ದೇವರ ಸನ್ನಿಧಾನದಲ್ಲಿ ಕೇಳಿದಂಥವರಾಗಿದ್ದೀವಿ? ದೇವರಲ್ಲಿ ನಾವು ಯಾವ ರೀತಿಯಾಗಿ ನಡತೆ ಉಳ್ಳವರಾಗಿ ಇರಬೇಕು ಎಂಬುದಾಗಿ, ನೀವು ನಡೆಯುವವರಾಗಿ ಇರಬೇಕು ಎನ್ನುವಂಥ ವಿಷಯವನ್ನು ನಾವು ಸಂಗತಿಯನ್ನು ಕೇಳಿಸ್ಕೊಂಡಂಥವರಾಗಿದ್ದೀವಿ. ಈ ಸಮಯದಲ್ಲಿ ಒಂದು ವ್ಯತ್ಯಾಸಕರವಾದಂಥ ಸಂಗತಿ ಕಡೆಗೆ ನಾವು ಹೋಗೋಣ. ನಮ್ಮ ಸತ್ಯವೇದ ಪುಸ್ತಕದಲ್ಲಿ ನಾವು ಓದುವಾಗ ದೇವರ ವಾಕ್ಯ ನಮಗೆ ಯಾವಾಗಲೂ ಕೂಡ ತಿಳಿಸುವಂಥದ್ದು ಏನಂತಂದರೆ, ಆತನಿಗೆ ನಾವು ಒಳಗಾಗಿ ಜೀವಿಸಬೇಕು. ದೇವರ ವಾಕ್ಯಕ್ಕೆ ನಾವು ಒಳಗಾಗಿ ಜೀವಿಸಬೇಕು. ದೇವರ ಮಾತಿಗೆ ನಾವು ಒಳಗಾಗಿ ಜೀವಿಸಬೇಕು. ಆತನು ಒದಗಿಸಿಕೊಟ್ಟಂಥ ಆಜ್ಞೆಗಳಿಗೆ ನಾವು ಒಳಗಾಗಿ ಜೀವಿಸಬೇಕು. ಆತನು ಯಾವ ಒಂದು ವಿಷಯಗಳನ್ನು, ಸಂಗತಿಗಳನ್ನು ತನ್ನ ಮಕ್ಕಳಾದಂಥ ನಮಗೆ ಬೋಧಿಸಿದ್ದಾನೋ ಆ ಎಲ್ಲ ವಿಷಯಗಳು, ಸಂಗತಿಗಳ ಕುರಿತಾಗಿ ನಾವು ಏನು ಮಾಡಬೇಕು ರೀ? ಒಳಗಾಗಿ ಜೀವಿಸುವಂಥವರಾಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಒಳಗಾಗದೇ ಇದ್ದರೆ ಯಾವ ಒಂದು ಸಂಗತಿಗಳಿಗಾಗಿ ನಾವು ಒಳಗಾಗದೇ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಅನೇಕ ಒಳಗಾಗಿ ಜೀವಿಸುವಂಥ ಸಂಗತಿಗಳಿದ್ದಾವೆ. ಕೆಲವೊಂದು ವಿಷಯಗಳಿಗೆ ನಾವು ಒಳಗಾಗದೇ ಇರುವವರು ಕೂಡ ಆಗಿರಬೇಕು. ಮೊದಲನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಯಾವ ಸಂಗತಿಗೆ ನಾವು ಒಳಗಾಗದೆ ಜೀವಿಸಬೇಕು. ಸ್ವಾಮಿಯವರು ಗೆತ್ಸೆಮನೆ ಎನ್ನುವಂಥ ತೋಟದಲ್ಲಿ ತನ್ನ ಶಿಷ್ಯರ ಸಂಗಡ ತನ್ನ ಜೀವಿತದಲ್ಲಿ ಶರೀರಧಾರಿಯಾಗಿ ಇಳಿದು ಬಂದಿರತಕ್ಕಂಥ ಸಮಯದಲ್ಲಿ ಆತನು ಆ ಒಂದು ಗೆತ್ಸೆಮನೆ ತೋಟದಲ್ಲಿ ರಾತ್ರಿ ಇಳಿದುಕೊಂಡು ಹೋಗುವಂಥ ಸಮಯಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆಯನ್ನು ಆತನು ಏನು ಮಾಡ್ತಾ ಇದ್ದಾನೆ? ಆ ಒಂದು ಸ್ಥಳದಲ್ಲಿ ಮಾಡ್ತಾ ಇದ್ದಾನೆ. ಪ್ರೇರೆ ಮನೋವ್ಯಥೆಯಿಂದ ಕೂಡಿದಂಥ ಒಂದು ಪ್ರಾರ್ಥನೆ. 3 ಸಾರಿ ಆತನು ಪ್ರಾರ್ಥನೆಯನ್ನು ಮಾಡಿದ. ಗೆತ್ಸೆಮನೆ ತೋಟದಲ್ಲಿ ಆತನು ನಾಳೆಯ ದಿವಸ ಒಂದು ದೊಡ್ಡದಾದಂಥ ಯಜ್ಞವನ್ನು ಇಡೀ ಮಾನವ ಕುಲಕ್ಕಾಗಿ ಆತನು ಏನು ಮಾಡಲಿಕ್ಕಿದ್ದಾನೆ? ನೆರವೇರಿಸಲಿಕ್ಕಿದ್ದಾನೆ. ಎಲ್ಲ ಮನುಷ್ಯರ ಪಾಪಗಳಿಗಾಗಿ, ಶಾಪಗಳಿಗಾಗಿ, ಕತ್ತಲೆಯ ಜೀವಿತಕ್ಕಾಗಿ ಒಂದು ದೊಡ್ಡದಾದಂಥ ಯಜ್ಞಾರ್ಪಣೆ ಎನ್ನುವಂಥದ್ದು ಭೂಮಧ್ಯಪುರವಾಗಿರ್ತಕ್ಕಂಥ ಆ ಒಂದು ಪ್ಯಾಲೆಸ್ತೇನ ದೇಶದಲ್ಲಿ ನೆರವೇರಿಸಲ್ಪಡುವಂಥದ್ದಾಗಿತ್ತು ಪ್ರಿಯರೇ. ಆ ಒಂದು ಸಮಯಗಳಿಗೆ ಆತನಿಗೆ ಗೊತ್ತುಂಟು. ಆತನು ಏನು ಮಾಡ್ತಾ ಇದ್ದಾನೆ? ಮನೋವ್ಯತೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಒಂದು ಕಣ್ಣೀರು, ಆತನಿಗೆ ಬಂದಿರುವಂಥ ಕಣ್ಣೀರು, ಆ ಒಂದು ಏನಂತ ಹೇಳ್ತೀವಿ, ಬೆವರು ಎನ್ನುವಂಥದ್ದು ಏನಾಗಿತ್ತಂತೆ? ಏನಂತ ಹೇಳ್ತೀವಿ, ರಕ್ತದೋಪಾದಿಯಲ್ಲಿ ಮಾರ್ಪಟ್ಟಿತ್ತಂತೆ. ಹಲ್ಲೆಲೂಯಾ. ನೀರು ಏನಾಗಿತ್ತು ರೀ? ಕಣ್ಣೀರು ಹೆಂಗಾಗಿತ್ತಂತೆ? ರಕ್ತದ ಹನಿಗಳೋಪಾದಿಯಲ್ಲಿ ಕಾಣಿಸಲ್ಪಡ್ತಾ ಇತ್ತು ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ದೇವರು ಒಂದು ಸ್ಥಳದಲ್ಲಿ ತನ್ನ ಶಿಷ್ಯರನ್ನು ಇರಿಸಿ ಆತನು ಮುಂದಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಶಿಷ್ಯರಿಗೆ ಹೇಳಿದಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದರೆ ಆ ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ನಿದ್ರೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ನಿದ್ರೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಸ್ವಾಮಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ, ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳಂತಂದರೆ, ನಾವು ನೋಡ್ತಾ ಇದ್ದೇವೆ, ಶೋಧನೆಗೆ ಒಳಗಾಗದಂತೆ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. ಏನು ಮಾಡಬೇಕಂತ? ನಾವು ಶೋಧನೆಗಳು ಬರಲಿಕ್ಕಿದ್ದಾವೆ. ಆ ಶೋಧನೆ ಆ ಶಿಷ್ಯರಲ್ಲಿ ನಾವು ನೋಡುವಾಗ ಅವರಿಗೆ ನಿದ್ರೆ ಎನ್ನುವಂಥ ಶೋಧನೆ ಅವರಲ್ಲಿ ಕಾಣಿಸ್ತಾ ಇದೆ. ನಾವು ಅಂತ್ಯಕಾಲದಲ್ಲಿದ್ದೇವೆ. ನಾವು ಅಮಲೇರಿದವರಲ್ಲ, ನಾವು ಎಚ್ಚೆತ್ತಂಥವರಾಗಿದ್ದೇವೆ. ನಾವು ನಿದ್ರೆ ಮಾಡುವವರಲ್ಲ, ನಾವು ಎಬ್ಬಿಸಲ್ಪಟ್ಟಂಥವರಾಗಿದ್ದೇವೆ. ನಾವು ಕತ್ತಲೆಗೆ ಸಂಬಂಧಪಟ್ಟಂಥವರಲ್ಲ, ನಾವು ಹಗಲಿನವರಾಗಿ ಜೀವಿಸುವಂಥವರು ಆಗಿದ್ದೇವೆ. ಶಿಷ್ಯರಿಗೆ ಸ್ವಾಮಿ ಎಚ್ಚರಿಸ್ತಾ ಇದ್ದಾನೆ, ನೀವೇನು ನಿದ್ದೆ ಮಾಡುವುದು? ನೀವೇನು ಮಾಡಬೇಕು? ಎಚ್ಚರವಾಗಿರ್ರಿ. ಶೋಧನೆ ಬರಲಿಕ್ಕಿದೆ, ಶೋಧಕನು ನಿಮ್ಮನ್ನು ಶೋಧಿಸಲಿಕ್ಕೆ ಬರಲಿಕ್ಕಿದ್ದಾನೆ. ಅದಕ್ಕಾಗಿ ನೀವು ಎಚ್ಚರಿಕೆಯಿಂದ ನೀವೇನು ಮಾಡಬೇಕು? ದೇವರನ್ನು ಪ್ರಾರ್ಥಿಸಿರಿ. ಆ ಶೋಧನೆಗೆ ನೀವು ಒಳಗಾಗಬೇಡ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೋಸೇಫನಿಗೆ ಶೋಧನೆ ಬಂತು. ಶೋಧನೆ ಯೋಸೇಫನ ಸಮೀಪಕ್ಕೆ ಬಂದಾಗ ಯೋಸೇಫನು ಪಾಪ ತನ್ನನ್ನು ಹಿಡಿಯುತ್ತೆ ಎಂಬುದಾಗಿ ನೆನೆಸಿ ಆ ಒಂದು ಶೋಧನೆಯನ್ನು ಜಯಿಸುವಂಥ ಶಕ್ತಿಯನ್ನು ದೇವರು ಆತನಿಗೆ ಕೊಟ್ಟ ಕಾರಣಕ್ಕಾಗಿ ಆ ಸ್ಥಳದಿಂದ ಆತನು ದೂರ ಓಡಿ ಹೋದ ಪ್ರಿಯರ. ಆದರೆ ಸಂಸೋನನಾದರೂ ಶೋಧನೆ ಬಂದಾಗ ಆ ಶೋಧನೆಗೆ ಒಳಗಾದಂಥ ಸಮಯದಲ್ಲಿ ಆತನ ಒಂದು ಅಂತ್ಯ ಭಯಂಕರವಾದಂಥ ಯಾತನೆಯ ಅಂತ್ಯವಾಗಿ ಮಾರ್ಪಡ್ತು ಪ್ರಿಯರೇ. ಯೋಸೇಫನಿಗೆ ಶೋಧನೆ ಬಂತು, ಸಂಸೋನನಿಗೆ ಶೋಧನೆ ಬಂತು. ಶೋಧನೆ ಬಂದಾಗ ಯೋಸೇಫ್ ಅದನ್ನು ಜಯಿಸಿದ, ಆದರೆ ಸಂಸೋನ ಅದಕ್ಕೆ ಒಳಗಾದ.
ಭಯಂಕರವಾದಂಥ ಸ್ಥಿತಿಗೆ ಆತನು ಜಾರಿ ಹೋದ. ಯಾವ ಸಂಸೋನ 1000 ಜನರನ್ನ ಸಾಯಿಸುವಷ್ಟು ಬಲವುಳ್ಳವನಾಗಿದ್ದನು, ಯಾವ ಸಂಸೋನ ಶತ್ರುಗಳಿಗೆ ನಡುಕ ಹುಟ್ಟಿಸುವಂಥ ವ್ಯಕ್ತಿಯಾಗಿ ಮಾರ್ಪಾಟು ಹೊಂದಿದನು, ಯಾವ ಸಂಸೋನ ಎದುರಿಗೆ ಬಂದಂಥ ಸಿಂಹವನ್ನ ಸೀಳುವಂಥ ಒಂದು ವ್ಯಕ್ತಿಯಾಗಿ ಇದ್ದನು, ಯಾವ ಸಂಸೋನ ನಾವು ನೋಡ್ತಾ ಇದ್ದೇವೆ 300 ನರಿಗಳ ಹಿಡಿದುಕೊಂಡು ಅವುಗಳ ನಡುವೆ ಬೆಂಕಿಯನ್ನು ಅದೇನಂತೇಳಿ ಸ್ಪಂಜನ್ನು ಹಚ್ಚಿ ಬೆಂಕಿಯನ್ನು ಹತ್ತಿಸಿ ಶತ್ರುವಿನ ಹೊಲಗಳನ್ನು ನಾಶ ಮಾಡಿದನು. ಅದೇ ಸಂಸೋನನು ಒಂದೇ ಒಂದು ಶೋಧನೆಗೆ ಒಳಗಾದ ಕಾರಣಕ್ಕಾಗಿ ಆತನ ಜೀವಿತ ಚರಿತ್ರೆ ಎನ್ನುವಂಥದ್ದು ಏನಾಯಿತು, ಬದಲಾವಣೆ ಆಯಿತು. ಪ್ರಿಯರೇ, ದೇವರ ಬಲ, ದೇವರ ಶಕ್ತಿ, ದೇವರ ಆತ್ಮ ಉಳ್ಳಂಥ ವ್ಯಕ್ತಿ ನಿರರ್ಥಕವಾದಂಥ ರೀತಿಯಲ್ಲಿ ನಿಷ್ಪ್ರಯೋಜನ ವ್ಯಕ್ತಿಯಾಗಿ, ಬಲಹೀನ ವ್ಯಕ್ತಿಯಾಗಿ ಆತನು ಕುಗ್ಗಿ ಹೋದ. ಆದರೆ ದೇವರ ಶೋಧನೆ, ಆ ಒಂದು ಶೋಧನೆ ಬಂದ ಸಮಯದಲ್ಲಿ ದೇವರನ್ನು ಆತುಕೊಂಡು ದೇವರ ಮೇಲೆ ತನ್ನ ಪರಿಪೂರ್ಣ ಭರವಸೆಯನ್ನು, ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಯೋಸೇಫ ಆ ಶೋಧನೆಯನ್ನು ಜಯಿಸಿದ ಕಾರಣಕ್ಕಾಗಿ, ಆ ಸ್ಥಳದಿಂದ ಕಾಲ್ಕಿತ್ತು ಹೊರಗಡೆ ಹೋದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ಸಮಯದಲ್ಲಿ ಯೋಸೇಫನ್ ಏನು ಮಾಡ್ತಾ ಇದ್ದಾನ್ರಿ, ಆ ಒಂದು ಐಗುಪ್ತ ದೇಶದಲ್ಲಿ ದೊಡ್ಡ ಅಧಿಕಾರಿಯಾಗಿ, ಸರ್ವಾಧಿಕಾರಿಯಾಗಿ ಇಡೀ ದೇಶವನ್ನು ಏನು ಮಾಡ್ತಾ ಇದ್ದಾನೆ, ನೋಡಿಕೊಳ್ತಾ ಇದ್ದಾನೆ. ಇಡೀ ಪ್ರಪಂಚಕ್ಕೆ ಅನ್ನವನ್ನು ಹಾಕಿದಂಥ ವ್ಯಕ್ತಿಯಾಗಿ ಯಾರನ್ನು ನಾವು ನೋಡ್ತಾ ಇದ್ದೇವೆ, ಯೋಸೇಫನನ್ನು ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀವು ನಿದ್ರೆ ಮಾಡುವುದೇನು. ಯಾವ ನಿದ್ರೆ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ. ಸಂಸೋನನು ನಿದ್ರೆ ಮಾಡಿದ, ಯೋನನು ನಿದ್ರೆ ಮಾಡಿದ, ಮತ್ತೆ ನಾವು ನೋಡ್ತಾ ಇದ್ದೇವೆ ಯುತೀಕನ್ ಎನ್ನುವಂಥ ವ್ಯಕ್ತಿ ನಿದ್ರೆ ಮಾಡಿದ. ಸಂಸೋನನು ನಿದ್ರೆ ಮಾಡಿದಾಗ ಅವನ ಬಲವನ್ನು ಆ ವೈರಿ ಟಾರ್ಗೆಟ್ ಮಾಡಿ ಏನು ಮಾಡಿದ್ರ, ಅವನ ಜುಟ್ಟುಗಳನ್ನು ಕತ್ತರಿಸಿದಾಗ, ಅವನ ಜಡೆಗಳನ್ನು ಕತ್ತರಿಸಿದಾಗ ಅವನ ಬಲ ಎಲ್ಲ ಏನಾಗ್ಬಿಡ್ತು, ಹೊರಟೋಯ್ತು. ನಾವು ನೋಡ್ತಾ ಇದ್ದೇವೆ ಯುತೀಕನು ನಿದ್ದೆ ಮಾಡಿದಾಗ 3 ಅಂತಸ್ತು ಏನು ಮಾಡಿದಂತರಿ, ಕಟ್ಟಡದಿಂದ ಕೆಳಗಡೆ ಬಿದ್ದ. ಹಲ್ಲೆಲೂಯಾ. ಯುತೀಕನು ವಾಕ್ಯ ಕೇಳು ಅಂತೇಳಿ ಪೌಲನು ಬೋಧಿಸ್ತಾ ಇದ್ರೆ ಆ ವಾಕ್ಯವನ್ನು ಕೇಳದೆ 3 ಅಂತಸ್ತಿನಿಂದ ಕೆಳಗಡೆ ಬಿದ್ದ. ಪ್ರಿಯರೇ, ನಿದ್ದೆ ಮಾಡುವವನೇ, ಅದಕ್ಕಾಗಿ ನೀನು ಏನಾಗಬೇಕು, ಎಚ್ಚರವಾಗಬೇಕು. ನಿದ್ದೆ ಮಾಡುವವರನ್ನ ಬಿಟ್ಟು ನೀನು ಎದ್ದೇಳ್ಬೇಕಂತೇಳಿ ವಾಕ್ಯ ನಮ್ಮ ಸಂಗಡ ಸ್ಪಷ್ಟವಾಗಿ ಸೂಟಿಯಾಗಿ ಮಾತಾಡ್ತಾ ಇದೆ ಪ್ರಿಯರ. ಅದೇ ರೀತಿಯಾಗಿ ನಾವು ನೋಡಿದ್ವಿ, ಯೋನ ನಿದ್ದೆ ಮಾಡಿದ ಕಾರಣಕ್ಕಾಗಿ ಆ ಒಂದು ಸಮುದ್ರ ಕಲ್ಲೋಲವಾಗುವಂತಹ ಸ್ಥಿತಿಯೇ. ನಿದ್ದೆ ಮಾಡಿದಂಥ ಯೋನನನ್ನು ಎತ್ತಿ ಎಲ್ಲಿ ಹಾಕಿದ್ರಿ, ಸಮುದ್ರದಲ್ಲಿ ಹಾಕಿದ್ರು ಪ್ರಿಯರ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ನಿದ್ರೆ ಮಾಡುವವರು ಆಗಬಾರ್ದು. ಅಂದರೆ ಯಾವ ನಿದ್ರೆ ಇದು, ಆತ್ಮಿಕ ನಿದ್ರೆ. ನಾವು ಯಾವಾಗಲೂ ಎಚ್ಚರವಾಗಿದ್ದು ಶೋಧನೆಯನ್ನು ಜಯಿಸುವಂಥ ಬಲವನ್ನ ಶಕ್ತಿಯಿಂದ ದೇವರಿಂದ ನಾವು ಹೊಂದಿಕೊಳ್ಳುವವರು ಆಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿದ್ದೆ ಮಾಡಿದಂಥ ಯಾರನ್ನು ನೋಡ್ತಾ ಇದ್ವಿ, ಎಲೀಯನು ಸಾವನ್ನು ಕೋರ್ತಾ ಇದ್ದಾನೆ. ಯೆಜೆಬೇಲಳಿಗೆ ಭಯಪಟ್ಟು ಆ ಒಂದು ಜಾಲಿ ಮರದ ಕೆಳಗಡೆ ಮಲ್ಕೊಂಡು, ನಾನೇನು ಒಳ್ಳೆ ನೀತಿವಂತನ, ನನ್ನ ಪೂರ್ವಿಕರೋಪಾದಿಯಲ್ಲಿ ನಾನು ಭಯಭಕ್ತಿ ಉಳ್ಳವನ ಎಂಬುದಾಗಿ ಕೇಳುತ್ತಾ ನನಗೆ ಸಾವು ಕೊಡು ಅಂತೇಳಿ ದೇವ್ರನ್ನ ಏನು ಮಾಡ್ತಾ ಇದ್ದಾನೆ, ಕೋರ್ತಾ ಇದ್ದಾನೆ ಪ್ರಿಯರೇ. ನಿದ್ದೆ ನಮ್ಮನ್ನೇನು ಮಾಡುತ್ತೀರಿ, ಬಲಹೀನತೆ ಕಡೆಗೆ ನಡೆಸುತ್ತೆ. ಎಚ್ಚರವಾಗಿ ಅಲರ್ಟ್ನೆಸ್ ಆಗಿರ್ತಕ್ಕಂಥ ಎಲಿಯ ಅದ್ಭುತ ಅತಿಶಯ ಕಾರ್ಯಗಳನ್ನು ದೇವರಿಗೋಸ್ಕರವಾಗಿ ಮಾಡಿದಂಥ ಎಲಿಯ ನಿಜವಾದ ದೇವರು ಆತನು ಯೆಹೋವನು ಎಂಬುದಾಗಿ ಎಲ್ಲ ಜನರ ಮಧ್ಯದಲ್ಲಿ ದೊಡ್ಡ ಅದ್ಭುತವನ್ನು ಜರುಗಿಸಿದಂಥ ಎಲಿಯ ನಿದ್ದೆ ಮಾಡಿ ಭಯಪಟ್ಟು ಏನಾದ್ನರಿ, ಬಲಹೀನನಾದ ಪ್ರಿಯರ. ಆದರೆ ದೇವರು ಅವರನ್ನು ಏನು ಮಾಡಲಿಲ್ಲ, ಕೈ ಬೀಳಲಿಲ್ಲ. ಎಲಿಯನನ್ನು ಪುನಃ ಆತನಿಗೆ ಎಚ್ಚರಿಕೆ ಕೊಟ್ಟು ಪುನಃ ದೇವರು ಪರಲೋಕಕ್ಕೆ ಆತನನ್ನು ಕರೆದುಕೊಂಡು ಹೋದ್ರ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನೀವು ನಿದ್ರೆ ಮಾಡುವುದು ಏನು. ಶೋಧನೆ ಬರಲಿಕ್ಕಿದೆ, ಶೋಧಕನು ಬರಲಿಕ್ಕಿದ್ದಾನೆ, ನಿಮ್ಮನ್ನು ಶೋಧಿಸಲಿಕ್ಕಿದ್ದಾನೆ. ಯೋಬನ ಸ್ಥಿತಿಯನ್ನು ನಾವು ನೋಡುವಾಗ, ಯೋಬನು ಆ ಒಂದು ಪರೀಕ್ಷೆಗೆ ಒಳಪಟ್ಟಂಥ ಸಮಯದಲ್ಲಿ ತನ್ನ ಭಕ್ತಿಯನ್ನು, ತನ್ನ ನಂಬಿಕೆಯನ್ನು, ತನ್ನ ವಿಶ್ವಾಸವನ್ನು ದೇವರ ಮೇಲೆ ಇಟ್ಟಿರ್ತಕ್ಕಂಥ ಎಲ್ಲವುಗಳನ್ನು ಬಿಡದೆ ಸ್ಥಿರವಾಗಿ ಇದ್ದ ಕಾರಣಕ್ಕಾಗಿ, ಅದನ್ನು ಜಯಿಸಿದಂಥ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ಆತನಿಗೆ ಪುನಃ ಹಿಂತಿರುಗಿ ಏನು ಮಾಡಿದ, ಕಟ್ಟಿಕೊಟ್ಟ ಪ್ರಿಯರೇ. ಇವತ್ತು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥವರಾಗೋಣ, ನಾವು ಶೋಧನೆಗೆ ಒಳಗಾಗದೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೆಂಗಂತ್ರಿ, ಶೋಧನೆಗೆ ಒಳಗಾಗದೆ, ನಿದ್ರೆ ಮಾಡದೆ ನಾವೇನು ಮಾಡಬೇಕು, ಎಚ್ಚರವಾಗಿ ಇರಬೇಕು. ಮೊದಲನೇದಾಗಿ ಶೋಧನೆಗೆ ಒಳಗಾಗದೆ ನಾವು ಜೀವಿಸಬೇಕು. ಅದರ ಸಲುವಾಗಿ ಪ್ರಾರ್ಥನೆಯಲ್ಲಿ ಸ್ವಾಮಿಯವರು ಕಲಿಸಿಕೊಡ್ತಾರೆ ಏನಂತೇಳಿ, ಶೋಧನೆಗೆ ಒಳಗಾಗದಂತೆ ನಮ್ಮನ್ನು ಕೇಡಿನಿಂದ ತಪ್ಪಿಸು ಎಂಬುದಾಗಿ. ಪರಲೋಕ ಪ್ರಾರ್ಥನೆಯಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಎರಡನೇದಾಗಿ, ಮೊದಲನೇದಾಗಿ ನಾವು ಶೋಧನೆಗೆ ಒಳಗಾಗಬಾರ್ದು, ಎರಡನೇದಾಗಿ ದುಷ್ಪ್ರೇರಣೆಗೆ ಒಳಗಾಗದಂತೆ ನಾವು ನೋಡ್ತಾ ಇದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು
ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರವಾಗಿ ಇರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೀವಿ, ವಾಕ್ಯ ಹೇಳ್ತಾ ಇದೆ ಹೆಂಗಂತ್ರಿ, ದುಷ್ಪ್ರೇರಣೆ, ದುಷ್ಟನು ಪ್ರೇರೇಪಿಸ್ತಾನೆ, ಕೆಟ್ಟ ಪ್ರೇರೇಪಣೆಯನ್ನು ನಮಗೆ ಕೊಡ್ತಾನೆ, ಕೆಟ್ಟದಾಗಿರ್ತಕ್ಕಂಥ ಮಾರ್ಗದ ಕಡೆಗೆ ನಡೆಸಬೇಕಂತೇಳಿ ಹುನ್ನಾರವನ್ನು ಅವನು ಮಾಡುವವನಾಗಿರ್ತಾನೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ದುಷ್ಪ್ರೇರಣೆಗೆ ನೀವು ಒಳಗಾಗದಂತೆ. ಹಲ್ಲೆಲೂಯಾ. ಆತ್ಮಿಕರಾದಂಥ ನಾವು ಶೋಧನೆಯಲ್ಲಿ ಮತ್ತು ಪಾಪದಲ್ಲಿ ಬೀಳೋದಿಲ್ಲ ಅಂತೇಳಿ ನಾವು ನೆನೆಸಬಾರ್ದು. ದೇವ್ರ ವಾಕ್ಯ ಹೇಳುತ್ತೆ ಏನಂತೇಳಿ, ನಿಂತಿದ್ದೇನೆಂದು ಅಂದುಕೊಂಡವನು ಎಚ್ಚರವಾಗಿ ಇರಬೇಕು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರವಾಗಿರಲಿ. ನಮ್ಮನ್ನು ಬೀಳಿಸಬೇಕು, ನಮ್ಮನ್ನು ಆ ಒಂದು ಬಾಣಗಳನ್ನು ನಮ್ಮ ಮೇಲೆ ಪ್ರಯೋಗ ಮಾಡಬೇಕು, ಬಲೆಯಲ್ಲಿ ಸಿಕ್ಕಿಸಬೇಕು, ನಮ್ಮನ್ನು ಭಯಂಕರವಾದಂಥ ಸ್ಥಿತಿಯ ಕಡೆಗೆ ನಡೆಸಬೇಕಂತೇಳಿ ಸೈತಾನನ ಏನು ಮಾಡ್ತಾ ಇರ್ತಾನೆ, ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದುಷ್ಪ್ರೇರಣೆ ಬರಲಿಕ್ಕಿದೆ, ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನೀನೇನು ಮಾಡಬೇಕಂತೆ, ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿ ನೀನು ಜೀವಿಸಬೇಕು. ಹಲ್ಲೆಲೂಯಾ. ದುಷ್ಟನ್ನು ಪ್ರೇರೇಪಿಸ್ತಾನೆ. ಯಾವ ರೀತಿಯಲ್ಲಿ ಪ್ರೇರೇಪಿಸ್ತಾನೋ ಗೊತ್ತಿಲ್ಲ. ಆ ದುಷ್ಟನ ಪ್ರೇರೇಪಣೆಯನ್ನು ನಾವು ಅರಿತವರು ಅಲ್ವಲ್ಲ. ಅವನ ಕುರಿತಾಗಿ ನಮಗೆ ಗೊತ್ತಿಲ್ವಾ? ಸೈತಾನನು ಯಾವ ರೀತಿಯಾಗಿ ನಮ್ಮ ಪೂರ್ವಿಕರನ್ನು ಮರಳು ಮಾಡಿದನು, ಯಾವ ರೀತಿಯಾಗಿ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರಬೇಕಾದ್ರೆ ಆ ಜನರನ್ನು ಪ್ರೇರೇಪಿಸಿದನು. ಗುಣಗುಟ್ಟುವಂಥ ಮಾತುಗಳು ಆಹಾರದ ವಿಷಯದಲ್ಲಿ, ಮತ್ತು ಅನ್ನ ವಸ್ತ್ರಗಳ ವಿಷಯದಲ್ಲಿ, ಅವರ ನೀರಿನ ವಿಷಯದಲ್ಲಿ, ಪ್ರತಿಯೊಂದರ ವಿಷಯದಲ್ಲಿ. ಪುನಃ ನಾವು ಐಗುಪ್ತ ದೇಶಕ್ಕೆ ಹೊರಟು ಹೋಗಿದ್ರೆ ನಾವು ಚೆನ್ನಾಗಿರ್ತಿದ್ವಿ, ಇಲ್ಲಿ ಸಾಯ್ಬೇಕಂತೇಳಿ ದೇವರು ನಮ್ಮನ್ನು ನೇಮಕ ಮಾಡಿದನ. ಐಗುಪ್ತ ದೇಶದಲ್ಲಿ ಸಮಾಧಿಗಳಿದ್ದಿಲ್ವಾ, ಸ್ಮಶಾನಗಳಿದ್ದಿಲ್ವಾ, ನಾವು ಅಲ್ಲೇ ಸಾಯ್ತಿದ್ವಿ. ದೇವರು ನಮ್ಮನ್ನು ಯಾಕೆ ಕರೆದುಕೊಂಡು ಬಂದ ಎನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ದೇವರಿಗೆ ಗುಣಗುಡ್ತಾ ಇದ್ದಾರೆ. ಪ್ರೇರಣೆ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ನೀನಾದರೂ ಹೆಂಗಿರ್ಬೇಕಂತೆ, ದುಷ್ಪ್ರೇರಣೆಗೆ ಒಳಗಾಗದಂತೆ. ದುಷ್ಟನು ಪ್ರೇರೇಪಿಸ್ತಾನೆ, ಕೆಟ್ಟ ಮಾರ್ಗದ ಕಡೆಗೆ ನಡೆಸಬೇಕಂತೇಳಿ ಇಷ್ಟಪಟ್ಟವನಾಗಿರ್ತಾನೆ. ನಿನ್ನ ವಿಷಯದಲ್ಲಿ ಸಂಪೂರ್ಣವಾಗಿ ಅವನು ಬೇರೊಂದು ಸ್ಥಿತಿಯಲ್ಲಿ ನಡೆಸುವವನಾಗಿರ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಆತ್ಮವಿಶ್ವಾಸವನ್ನು ನಾವು ಸಂಪೂರ್ಣವಾಗಿ ಸ್ಥಿರವಾಗಿ ಇಟ್ಟುಕೊಳ್ಬೇಕು. ಆತ್ಮನಲ್ಲಿ ನಾವು ಜೀವಿಸುವವರಾಗಿ ಇರಬೇಕು. ಎಲ್ಲ ಕಾರ್ಯಗಳ ವಿಷಯದಲ್ಲಿ ನಾವು ನೋಡುವಾಗ ಸತ್ಯವಾದ ಹೇಳುತ್ತೆ ಏನಂತೇಳಂತಂದರೆ, ನಾವು ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಂಡು ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ಮಾತ್ರ. ಹಲ್ಲೆಲೂಯಾ. ಯಾವಾಗ್ರಿ? ದೇವರ ಮೇಲೆ ಆತುಕೊಂಡು ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ, ಎಚ್ಚರದಿಂದ ನಮ್ಮ ಜೀವಿತವನ್ನು ಕಾಪಾಡಿಕೊಳ್ಳುವಾಗ, ಬರುವಂಥ ಶೋಧನೆಗಳು, ಬರುವಂಥ ದುಷ್ಪ್ರೇರಣೆಗಳು ಎನ್ನುವಂಥ ಉರುಳುಗಳಿಗೆ ನಾವು ಸಿಕ್ಕಿಕೊಳ್ಳಲಾರದ ಹಾಗೆ ಸಂಪೂರ್ಣವಾಗಿ ನಮ್ಮನ್ನು ಜೀವಿತವನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ಮಾತ್ರ ನಾವು ಆಶೀರ್ವಾದಕ್ಕೆ ಪಾತ್ರರಾಗೋದಕ್ಕೆ ಸಾಧ್ಯವಾಗುತ್ತೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದುಷ್ಪ್ರೇರಣೆಗೆ ನೀವು ಒಳಗಾಗದಂತೆ. ಯಾವುದಕ್ಕಂತೆ? ದುಷ್ಟನು ಪ್ರೇರೇಪಿಸಲಿಕ್ಕಿದ್ದಾನೆ, ಸೈತಾನನು ಪ್ರೇರೇಪಿಸಲಿಕ್ಕಿದ್ದಾನೆ. ದಾವೀದನನ್ನು ಬಿಡಲಿಲ್ಲ. ಸೈತಾನನು ದಾವೀದನನ್ನು ಪ್ರೇರೇಪಿಸಿದ ಪಾಪ ಮಾಡುವುದಕ್ಕೆ ದಾವೀದನನ್ನು ಪ್ರೇರೇಪಿಸಿದಾಗ ನಾವು ನೋಡ್ತಾ ಇದ್ದೇವೆ, ಜನಸಂಖ್ಯೆಯನ್ನು ಲೆಕ್ಕ ಮಾಡ್ತಾ ಇದ್ದಾನೆ ದಾವೀದ. ಶತ್ರುವಿನ ಸೈನ್ಯ ದೊಡ್ಡದಿದೆಯೇನೋ, ನಾನು ಈ ಸಮಯದಲ್ಲಿ ಜನಸಂಖ್ಯೆಯನ್ನು ಲೆಕ್ಕ ಮಾಡ್ತೀನಿ, ನನ್ನ ಸೈನಿಕರು ಎಷ್ಟು ಜನ ಇದ್ದಾರೆ, ನಾನು ಯುದ್ಧಕ್ಕೆ ಹೋದರೆ ನನಗೆ ಸೈನಿಕರ ಬಲ ಶಕ್ತಿ ಎಷ್ಟು ಅಂತೇಳಿ ಗೊತ್ತಾಗಬೇಕಲ್ವಾ ಅಂತೇಳಿ ಏನು ಮಾಡ್ತಾ ಇದ್ದಾನೆ ರೀ, ಲೆಕ್ಕ ಹಾಕ್ತಾ ಇದ್ದಾನೆ. ಲೆಕ್ಕ ಹಾಕೋದಕ್ಕಿಂತ ಮುಂಚೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಸೈತಾನನು ಯಾರನ್ನ ಪ್ರೇರೇಪಿಸಿದಂತೆ ಪಾಪ ಮಾಡೋದಕ್ಕೆ? ದಾವೀದನನ್ನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಸತ್ಯವೇದ ಹೇಳ್ತಾ ಇದೆ, ಅವನು ಯಾವಾಗ ದೇವರ ಮೇಲೆ ನಂಬಿಕೆ ಇಟ್ಟನೋ, ಯಾವಾಗ ದೇವರ ಮೇಲೆ ವಿಶ್ವಾಸ ಇಟ್ಟಿದ್ನೋ, ಯಾವಾಗ ದೇವರ ಮೇಲೆ ಪರಿಪೂರ್ಣವಾಗಿ ಭಯಭಕ್ತಿಯ ಜೀವಿತವನ್ನು ಮಾಡ್ತಾ ಇದ್ನೋ, ಆತನ ಜೀವಿತ ಹೆಂಗಿತ್ರಿ? ಆಶೀರ್ವದಿಸಲ್ಪಟ್ಟಂಥ ಸ್ಥಿತಿಯಾಗಿತ್ತು. ಹಲ್ಲೆಲೂಯಾ. ದೇವರು ನನ್ನ ಪಕ್ಷವಾಗಿದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ, ದೇವರು ನನ್ನ ಜೊತೆಗಿದ್ದಾನೆ. ಶತ್ರುವಿನ ಸೇನೆ ಕೋಟಿ ಜನರಿದ್ರು ಕೂಡ ಅದನ್ನು ನಾನು ಏನು ಮಾಡ್ತೀನಿ? ಗೆಲ್ತೀನಿ ಅಂತೇಳಿ.
ಹಲ್ಲೆಲೂಯಾ. ಯಾರು? ದಾವೀದ. ಹಲ್ಲೆಲೂಯಾ. ಅದಕ್ಕಾಗಿ ಎಲ್ಲರೂ ಕೂಡ ಆ ಒಂದು ಯುದ್ಧದ ಒಂದು ಸಮಯದಲ್ಲಿ ಆ ಒಂದು ಟೆಂಟ್ ಒಳಗಡೆ ಇರುವಾಗ ಚಿಕ್ಕ ಹುಡುಗನಾಗಿರ್ತಕ್ಕಂಥ ದಾವೀದನು ಮಾತ್ರ ಬಲಾಢ್ಯನಾಗಿರ್ತಕ್ಕಂಥ ಗೊಲ್ಯಾತನನ್ನ, ಆ ಫಿಲಿಸ್ಟಿಯರನ್ನು ಸೆದೆಬಡುವುದಕ್ಕಾಗಿ ಏನು ಮಾಡಿದರಿ? ರಣರಂಗದಲ್ಲಿ ಹೋದ ಪ್ರಿಯರೇ, ಯುದ್ಧದಲ್ಲಿ ಹೋದ. ಯಾರ್ರೀ? ಒಬ್ಬ ಹುಡುಗ. ಆ ಸಮಯದಲ್ಲಿ ದಾವೀದನು ಏನಂತ ಇದ್ದಾನೆ? ದೇವರೇ ನನ್ನ ಬಲ, ದೇವರೇ ನನ್ನ ಶಕ್ತಿ, ದೇವರೇ ನನ್ನ ಕೋಟೆ, ದೇವರೇ ನನಗೆ ಎಲ್ಲ, ನಾನು ದೇವರ ಹೆಸರಿನಲ್ಲಿ ನಾನೇನು ಮಾಡ್ತೀನಿ? ನಿನ್ನ ಬಳಿಗೆ ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಅಂತಹ ದಾವೀದನು ಒಂದು ಸಮಯದಲ್ಲಿ ಏನು ಮಾಡಿದಂತ ಹೇಳ್ತಾ ಇದ್ದ ವಾಕ್ಯ, ಸೈತಾನನ ಒಂದು ಏನಂತ ಹೇಳ್ತೀವಿ, ಸೈತಾನನಿಗೆ ಅವಕಾಶ ಕೊಟ್ಟ, ಸೈತಾನನು ಅವನನ್ನು ಪ್ರೇರೇಪಿಸಿದಂಥ ಸಮಯದಲ್ಲಿ ಸಂಪೂರ್ಣವಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ ವಾಕ್ಯದಲ್ಲಿ ಏನಂತೇಳಿ ಅಂತ ಹೇಳ್ತಾ ಇದ್ದ ವಾಕ್ಯ, ಅವನು ದೇವರ ಬಲವನ್ನು ಬಿಟ್ಟು ಯಾವ ಬಲವನ್ನು ನೋಡ್ತಾ ಇದ್ದಾನೆ? ಸೈನಿಕ ಬಲವನ್ನು ನೋಡ್ತಾ ಇದ್ದಾನೆ. ಯಾವ ಬಲ ನೋಡ್ತಾ ಇದ್ದಾನ್ರಿ? ಸೈನಿಕರು, ಅಯ್ಯೋ ನನಗೆ ವಿರುದ್ಧವಾಗಿ ಇಷ್ಟು ದೊಡ್ಡ ಶತ್ರುವಿನ ಸಮೂಹ ಇದೆ, ಆ ಸಮೂಹವನ್ನ ನಾನು ಗೆಲ್ಲಬೇಕಾದ್ರೆ ನಾನೇನು ಮಾಡಬೇಕು? ನನಗೆ ಹೆಚ್ಚಿನ ಸೈನಿಕರು ಬೇಕು. ಹಲ್ಲೆಲೂಯಾ. ಆ ಒಂದು ಸಮೂಹವನ್ನು ನಾನು ಗೆಲ್ಲಬೇಕಾದ್ರೆ ನನಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬೇಕು. ಹಲ್ಲೆಲೂಯಾ. ಕತ್ತಿಗಳು ಬೇಕು, ಕಟಾರೆಗಳು ಬೇಕು, ನನಗೆ ಹೆಚ್ಚಿನ ಯವನಸ್ಥ ಬಲವುಳ್ಳಂಥ ಯುವಕರು ಬೇಕು ಅಂತೇಳಿ ಮೊದಲನೇ ಪೂರ್ವಕಾಲ ವೃತ್ತ ಅಂತ 21ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. 21ನೇ ಅಧ್ಯಾಯ 1ನೇ ಪೂರ್ವಕಾಲ ವೃತ್ತ ಅಂತ, ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಏನು ಮಾಡಿದಂತೆ? ಪ್ರೇರೇಪಿಸಿದನು. ಹಲ್ಲೆಲೂಯಾ. ದುಷ್ಟ ಪ್ರೇರಣೆ ಯಾರು ಮಾಡ್ತಾ ಇದ್ದಾರೆ? ಸೈತಾನನು ಮಾಡ್ತಾ ಇದ್ದಾನೆ ಪ್ರೇರಣೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೆ ಪ್ರೇರಣೆ, ಸತ್ಯವೇದ ಹೇಳ್ತಾ ಇದೆ, ದಾವೀದನು ಈಗ ಬಲ ಯಾರಂತೇಳಿ ನೆನೆಸ್ತಾ ಇದ್ದಾನೆ. ಇಲ್ಲಿವರೆಗೆ ದೇವರೇ ನನ್ನ ಬಲ ಎಂದಂತ ದಾವೀದ ಈಗ ಯಾರನ್ನ ನೋಡ್ತಾ ಇದ್ದಾನೆ? ಈಗ ನನಗೆ ಎಷ್ಟು ಜನರಿದ್ದಾರೆ, ನನಗೆ ಎಷ್ಟು ಜನರ ಸಪೋರ್ಟ್ ಇದೆ, ಎಷ್ಟು ಜನರು ನನಗೆ ಸೈನ್ಯಕ್ಕೆ ಇದ್ದಾರೆ, ಅವರೆಲ್ಲರ ಬಲವನ್ನು ಹಿಡಿದುಕೊಂಡು ನಾನು ಯಾರ್ಯಾರ ಮೇಲೆ ಜಯವನ್ನು ಸಾಧಿಸೋದಕ್ಕೆ ಸಾಧ್ಯ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವಾಗ ಈ ಒಂದು ಕಾರ್ಯವನ್ನು ಮಾಡಿದಾಗ ದೇವರ ಒಂದು ಶಿಕ್ಷೆ ಎನ್ನುವಂಥದ್ದು ಯಾರ ಮೇಲೆ ಬಂತ್ರಿ? ದಾವೀದನ ಮೇಲೆ ಬಂತು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ತನ್ನ ಪ್ರವಾದಿಯನ್ನ ಕರೆದು ಏನು ಮಾಡ್ತಾ ಇದ್ದಾನ್ರಿ? ಶಿಕ್ಷೆಯನ್ನು ಪ್ರಕಟಿಸ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಯೋವಾಬನು ಹೇಳ್ತಾ ಇದ್ದಾನೆ, ದಾವೀದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕೈ ಕೆಳಗಿಡಿರ್ತಕ್ಕಂಥ ವ್ಯಕ್ತಿ ಯೋವಾಬನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಪ್ರಿಯರೇ? ಅಧಿಪತಿಯಾಗಿರ್ತಕ್ಕಂಥ ಯೋವಾಬನು ಹೇಳ್ತಾ ಇದ್ದಾನೆ, ಸೈನ್ಯಾಧಿಪತಿಯಾಗಿರ್ತಕ್ಕಂಥ ಯೋವಾಬ, ನನ್ನ ಒಡೆಯನಾದ ಅರಸನೇ, ಯೆಹೋವನು ತನ್ನ ಪ್ರಜೆಗಳನ್ನು 100ರಷ್ಟು ಹೆಚ್ಚಿಸಲಿ, ಅವರೆಲ್ಲರೂ ನನ್ನ ಒಡೆಯನ ದಾಸರಷ್ಟೇ. ಒಡೆಯನು ಇಂಥದ್ದನ್ನು ಅಪೇಕ್ಷಿಸುವುದೇನು? ಇಸ್ರಾಯೇಲರನ್ನ ಅಪರಾಧಕ್ಕೆ ಗುರಿ ಮಾಡುವುದೇಕೆ ಅಂದನು. ಹಲ್ಲೆಲೂಯಾ. ಆದರೂ ಕೂಡ ಏನು ಮಾಡ್ತಾ ಇದ್ದಾನ್ರಿ? ಕೈ ಕೆಳಗಡೆ ಇರ್ತಕ್ಕಂಥ ಯಾರ್ರೀ? ಯೋವಾಬ. ಒಂದು ಲೆಕ್ಕದಲ್ಲಿ ದಾವೀದನಿಗೆ ಏನಾಗಬೇಕು? ಅಳಿಯನ ಸ್ಥಾನವನ್ನು ಹೊಂದಿದಂಥ ವ್ಯಕ್ತಿ ಪ್ರಿಯ. ಹಲ್ಲೆಲೂಯಾ. ಅಲ್ಲ ನೋಡ್ತಾ ಇದ್ದ ಯೋವಾಬನು ಹೇಳ್ತಾ ಇದ್ದಾನೆ, ದೇವರು ನಮ್ಮ ಸಂಗಡ ಇದ್ದಾನೆ, ನಮಗೆ ಬಲ ಇದೆ, ಶಕ್ತಿ ಇದೆ, ದೇವರ ಒಂದು ಎಲ್ಲ ಕಾರ್ಯಗಳು ನಮಗೆ ಜೊತೆಯಾಗಿ ಇದ್ದಾವೆ, ದೇವರೇ ನಮ್ಮ ಪಕ್ಷವಾಗಿದ್ದಾನೆ, ಅದಕ್ಕಾಗಿ ನಾವು ಯಾಕೆ ಲೆಕ್ಕ ಮಾಡಬೇಕು? ಅವರೆಲ್ಲರೂ ನನ್ನ ಒಡೆಯನ ದಾಸರಷ್ಟೇ, ಒಡೆಯನು ಇಂಥದ್ದನ್ನು ಅಪೇಕ್ಷಿಸುವುದೇನು? ಇಸ್ರಾಯೇಲರಿಗೆ ಅಪರಾಧಕ್ಕೆ ಗುರಿ ಮಾಡುವುದು ಏನು? ಹಲ್ಲೆಲೂಯಾ. ಅಂದ್ರೆ ಏನ್ರಿ? ಸೈತಾನನು ಪ್ರೇರೇಪಿಸ್ತಾ ಇದ್ದಾನೆ. ಯಾರನ್ನ ಪ್ರೇರೇಪಿಸ್ತಾ ಇದ್ದಾನೆ? ದಾವೀದನನ್ನು ಪ್ರೇರೇಪಿಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಕಾನೇಶುಮಾರಿ ಮಾಡಿದಾಗ ಆತನಿಗೆ ಸಂಖ್ಯೆ ಗೊತ್ತಾದಾಗ ಆ ಸಂಖ್ಯೆಯನ್ನು ನೋಡಿದಂಥ ದಾವೀದನಿಗೆ ಎಲ್ಲೋ ಒಂದು ಬಲ, ದಿಗುಲು. ಹಲ್ಲೆಲೂಯಾ. ಮೊದಲು ಯಾರಿದ್ದಾರೆ? ನನಗೆ ದೇವರಿದ್ದಾನೆ, ದೇವರ ಸೈನ್ಯ ಇದೆ. ಆ ದೇವರ ಸೈನ್ಯ ಕೋಟಿಯಾಗಿರ್ತಕ್ಕಂಥ ಆ ದೇವರ ಸೈನ್ಯ, ಒಬ್ಬ ದೂತನು 1,85,000 ಜನರನ್ನು ಹತಿಸುವಷ್ಟು ಬಲವುಳ್ಳಂತಹ ದೂತ ಪ್ರೇರ, ಒಬ್ಬ ದೇವದೂತ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ದುಷ್ಟ ಪ್ರೇರಣೆ ಸೈತಾನನು ಯಾರಿಗೆ ಕೊಟ್ಟಂತೆ? ದಾವೀದನಿಗೆ ಕೊಟ್ಟ. ದಾವೀದನು ಅದರಿಂದ ಎಷ್ಟೋ ಸಾವಿರ ಜನರು ನಾವು ನೋಡ್ತಾ ಇದ್ದೀವಿ. ಸುಮಾರು 70,000 ಜನರು ಏನಾದ್ರಿ ಇಸ್ರಾಯೇಲರ ಶಿಕ್ಷೆಯನ್ನು ಅನುಭವಿಸಬೇಕಾಯ್ತು ಪ್ರಿಯರೇ. ಎಷ್ಟು ಜನರಂತೆ? 70,000ದಷ್ಟು ಜನರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ನಾವು ದುಷ್ಟ ಪ್ರೇರಣೆಗೆ ಒಳಗಾಗದ ಹಾಗೆ ನಮ್ಮ ಜೀವಿತವನ್ನು ನಾವು ಕಾಪಾಡಿಕೊಳ್ಳಬೇಕು. ಅತಿಯಾದಂಥ ಏನಂತ ಹೇಳ್ತೀವಿ,
ಏನಂತ ಹೇಳ್ತೀವಿ, ಆತ್ಮವಿಶ್ವಾಸವುಳ್ಳವರಾಗಿರಬೇಕು. ನಮ್ಮ ವಿಶ್ವಾಸ ದೇವರಾಗಿರಬೇಕು ಹೊರತಾಗಿ ಅತಿಯಾದಂಥ ಆತ್ಮವಿಶ್ವಾಸ ನಮ್ಮನ್ನೇನು ಮಾಡುತ್ತೆ, ಸೈತಾನನ ಅದರ ಮೂಲಕವಾಗಿಯೂ ನಮ್ಮನ್ನೇನು ಮಾಡ್ತಾನೆ, ಕೆಟ್ಟದರ ಕಡೆಗೆ ನಡೆಸುವಂಥವನಾಗಿರ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತೇಳಿ ಅಂತಂದರೆ ಆ ಜನರ ಲೆಕ್ಕ, ಸತ್ತು ಹೋದಂಥವರ ಲೆಕ್ಕವನ್ನು ನೋಡಿದಾಗ ಸುಮಾರು ಎಷ್ಟು ಜನರಂತೆ, 70,000 ಜನರು. ಆ ದುಷ್ಟ ಪ್ರೇರಣೆ ಆ ರೀತಿಯಾಗಿ ದಾವೀದನ ಮೂಲಕವಾಗಿ ಏನು ಮಾಡಿದ್ರಿ, ಮಾಡಿಸಿದರಿಂದ ನಾವು ನೋಡ್ತಾ ಇದ್ದೇವೆ. ಪುನಃ ದಾವೀದನ ಏನು ಮಾಡಿದ, ಕ್ಷಮಾಪಣೆಯನ್ನು ಕೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಯಾವ ರೀತಿಯಾಗಿ ಅವಳನ್ನು ದುಷ್ಟ ಪ್ರೇರಣೆಗೆ ಪ್ರೇರಿಸಿ ಹಣ್ಣನ್ನು ತಿನ್ನುವುದಕ್ಕೆ ಸೈತಾನನ್ನು ಪ್ರೇರೇಪಿಸಿದಾಗ ಪಾಪ ಎನ್ನುವಂಥದ್ದು ಲೋಕದೊಳಗಡೆ ಪ್ರವೇಶ ಮಾಡಿತು. ಅದೇ ರೀತಿಯಾಗಿ ಆ ಸೈತಾನ ಯಾರನ್ನ ಪ್ರೇರೇಪಿಸ್ತಾನೆ, ಮುಖ್ಯವಾಗಿ ತನ್ನ ಮಕ್ಕಳಾದ ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮನ್ನು. ಲೋಕದವರ ಸಂಗಡ ಅವನಿಗೇನು ಏನಂತ ಹೇಳ್ತೀವಿ, ವ್ಯಾಜ್ಯ ಇಲ್ಲ, ಜಗಳ ಇಲ್ಲ, ಏನಿಲ್ಲ. ಅಲ್ಲ, ಯಾಕಂದರೆ ಲೋಕದವರೆಲ್ಲರೂ ಕೂಡ ನನ್ನ ಪಕ್ಷ ಎಂಬುದಾಗಿ ಹೇಳಿಕೊಳ್ಳುವಂಥವನು. ಯಾಕಂದರೆ ಈ ಪ್ರಪಂಚದ ದೇವರು ಎಂಬುದಾಗಿ ಸತ್ಯವೇದ ಯಾರ ಕುರಿತಾಗಿ ಹೇಳ್ತಾ ಇದ್ದಾರೆ, ಸೈತಾನನ ಕುರಿತಾಗಿ ಹೇಳ್ತಾ ಇದೆ. ಮಧ್ಯಾಕಾಶ ಇಲ್ಲಿ ಏನಂತ ಹೇಳ್ತೀವಿ, ವಾಯುಮಂಡಲದ ಅಧಿಪತಿ ಎಂಬುದಾಗಿ ಯಾರನ್ನ ಕುರಿತಾಗಿ ಹೇಳ್ತಾ ಇದೆ, ಸೈತಾನನ ಕುರಿತಾಗಿ ಹೇಳ್ತಾ ಇದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಎರಡನೇದಾಗಿ ದುಷ್ಪ್ರೇರಣೆಗೆ ಒಳಗಾಗದಂತೆ ನಾವೇನು ಮಾಡಬೇಕು, ನಾವು ಸಂಪೂರ್ಣವಾಗಿ ಎಚ್ಚರವಾಗಿದ್ದು ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳಬೇಕು. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರವಾಗಿ ಇರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕ ಭಕ್ತರು ದುಷ್ಪ್ರೇರಣೆಗೆ ಒಳಗಾದಂಥ ಸಮಯದಲ್ಲಿ ಅವ್ರು ಏನಾದರೂ ನಶಿಸಿ ಹೋದರು, ಬಲಹೀನರಾದರು, ಭಯಂಕರವಾದಂಥ ಸ್ಥಿತಿಯ ಕಡೆಗೆ ಅವರು ಜಾರಿ ಹೋದರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದುಷ್ಪ್ರೇರಣೆ ಎನ್ನುವಂಥ ಉರುಳು, ಆ ಉರುಳಿಗೆ ನಾವು ಏನಾಗಬಾರ್ದು, ಒಳಗಾಗಬಾರ್ದು. ನಮಗೆ ಗೊತ್ತಿರುವ ಹಾಗೆ ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ. ಆ ದೇವರು ನಮ್ಮನ್ನು ಜಯದ ಕಡೆಗೆ ನಡೆಸ್ತಾನೆ ಎನ್ನುವಂಥ ನಂಬಿಕೆಯಲ್ಲಿ ನಾವು ಇರಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನು ದಾಸತ್ವದಿಂದ, ಬಂಧನದಿಂದ ಏನು ಮಾಡಿದ್ದಾನೆ, ಬಿಡುಗಡೆ ಮಾಡಿದ. ಹಲ್ಲೆಲೂಯಾ. ನಮಗೆ ಈಗ ಏನಿಲ್ಲ ರೀ, ಬೇಡಿಗಳಿಲ್ಲ. ದೇವ್ರು ಏನು ಮಾಡಿಬಿಟ್ಟಿದ್ದಾನೆ, ತನ್ನ ರಕ್ತವನ್ನು, ಪ್ರಾಣವನ್ನು ಕೊಡೋದ್ರ ಮೂಲಕವಾಗಿ ನಮ್ಮ ಬೇಡಿಗಳನ್ನೆಲ್ಲ ಏನು ಮಾಡಿದ್ದಾನೆ, ಕಳಚಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಏನು ಮಾಡಿದ್ದಾನೆ, ಕಳಚಿಬಿಟ್ಟಿದ್ದಾನೆ. ನಮ್ಮ ಬೇಡಿಗಳನ್ನು ದೇವರು ಕಳಿಸಿದ ಮೇಲೆ ನಮಗೆ ಸ್ವಾತಂತ್ರ್ಯ ಬಂತು. ಹಲ್ಲೆಲೂಯಾ. ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ಅನಿಸುತ್ತೆ ಏನಂತ ಹೇಳಂತಂದರೆ, ನಾವು ದೇವರಲ್ಲಿ ನಂಬಿಕೆಯುಳ್ಳವರಾಗಿ, ಭಯಭಕ್ತಿಯುಳ್ಳವರಾಗಿ ನಡೀತಾ ಇದ್ದೇವೆ. ಮೊದಲು ನಂಬಲಾರದ ಸಮಯದಲ್ಲಿ ಅನೇಕ ವಿಷಯಗಳನ್ನು ನಾವು ಮಾಡಿದ್ದೇವೆ, ದೇವರಿಗೆ ವಿರೋಧವಾದಂಥ ರೀತಿಯಲ್ಲಿ ನಾವು ನಡೆದುಕೊಂಡಿದ್ದೇವೆ. ಈಗ ನಮಗೆ ಸ್ವಾತಂತ್ರ್ಯ ಬಂದಿದೆ, ಈಗ ನಮಗೆ ಸಂಪೂರ್ಣವಾಗಿ ದೇವರ ವಿಷಯದಲ್ಲಿ ನಾವು ನಂಬಿಕೆಯುಳ್ಳವರಾಗಿ ಇದ್ದೇವೆ. ಈಗ ಆ ಸ್ವಾತಂತ್ರ್ಯವನ್ನು ನಾವು ಏನು ಮಾಡ್ಬೋದು, ಪಾಪದ ಕಡೆಗೆ ನಡೆಸಬಹುದಾ ಎನ್ನುವಂಥ ಸಂಗತಿ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಸತ್ಯವೇದ ಹೀಗೆ ಹೇಳ್ತಾ ಇದೆ. ಪೌಲನು ಬರಿತಾ ಇದ್ದಾನೆ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ವಿಶ್ವಾಸಿಗಳಿಗೆ ಕ್ರಿಸ್ತನಲ್ಲಿ ದೊರೆಯುವಂಥ ಸ್ವಾತಂತ್ರ್ಯದ ಬಗ್ಗೆ ಏನು ಮಾಡ್ತಾ ಇದ್ದಾನೆ, ಮಾತಾಡುವವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಧರ್ಮಶಾಸ್ತ್ರಕ್ಕೆ ಒಳಗಾದಂಥವರಲ್ಲ. ಹಲ್ಲೆಲೂಯಾ. ದೇವರು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವ ಧರ್ಮಶಾಸ್ತ್ರದಲ್ಲಿ ಯಾಜಕನು, ಮಹಾಯಾಜಕನು ಮತ್ತು ಇರುವಂಥ ಸಮಯದಲ್ಲಿ ಅವರು ವರ್ಷಕ್ಕೆ ಒಂದು ಸಾರಿ ಏನು ಮಾಡ್ತಾ ಇದ್ರಿ, ಒಂದು ಕುರಿಯನ್ನು ಏನು ಮಾಡ್ತಾಯಿದ್ರು, ಬಲಿ ಕೊಡ್ತಾ. ಇವತ್ತು ನಾವು ಲೋಕದಲ್ಲಿ ನೋಡ್ತೀವಲ್ಲ, ಆ ಒಂದು ಕುರಿಯನ್ನು, ಟಗರನ್ನು ಅಥವಾ ಇರುವಂಥ ಎತ್ತನ್ನು ಯಾವುದಾದ್ರೂ ಅವರು ಪಾರಿವಾಳ, ಬೆಳವಕ್ಕಿಗಳನ್ನು ಏನು ಮಾಡ್ತಾಯಿದ್ರು, ಬಲಿ ಕೊಡ್ತಾರೆ. ಮುಖ್ಯವಾಗಿ ಕುರಿಯನ್ನು ಅವರು ಏನು ಮಾಡ್ತಾಯಿದ್ರು, ವರ್ಷಕ್ಕೆ ಒಂದು ಸಾರಿ ತೆಗೆದುಕೊಂಡು ಹೋಗಿ ಅವ್ರು ಏನು ಮಾಡ್ತಾಯಿದ್ರು, ಬಲಿ ಕೊಡ್ತಾಯಿದ್ರು. ಅದು ಧರ್ಮಶಾಸ್ತ್ರದಲ್ಲಿ ಅವರ ಪಾಪಗಳು ಪರಿಹಾರ ಹಿಂಗೆ ಆಗುತ್ತೆ ಅಂತೇಳಿ ದೇವ್ರು ಏನು ಮಾಡಿದ, ಅದನ್ನು ಸೂಚನೆಯಾಗಿಟ್ಟಿದ್ನ. ಆ ಒಂದು ಸ್ಥಿತಿ ಇವತ್ತು ನಮಗೆ ಇಲ್ಲ. ದೇವರು ಏನು ಮಾಡಿದಾನೆ, ತಾನೇ ಈ ಲೋಕಕ್ಕೆ ಇಳಿದು ಬಂದು ಪರಿಶುದ್ಧವಾದಂಥ ರಕ್ತವನ್ನು ನಮಗೇನು ಮಾಡಿದಾನೆ, ಕೊಟ್ಟಿದ್ದಾನೆ. ನಾವು ಪುನಃ ಧರ್ಮಶಾಸ್ತ್ರಕ್ಕೆ ಒಳಗಾಗುವಂಥದ್ದು ಬೇಕಾಗಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವು ಇನ್ನು ದಾಸರಲ್ಲ, ನೀವೇನಾಗಿದ್ದೀರಿ,
ಮಕ್ಕಳಾಗಿದ್ದೀರಿ. ನಿಮಗೇನಾಗಿದೆ? ಬಿಡುಗಡೆಯಾಗಿದೆ, ವಿಮೋಚನೆಯಾಗಿದೆ. ದೇವರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಕೆಲವೊಬ್ಬರು ಆಹಾರ ಪದ್ಧತಿಗಳ ವಿಷಯಗಳಲ್ಲಿ, ಹಬ್ಬ ಹರಿದಿನಗಳ ವಿಷಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ? ದೇವರಿಗೆ ವಿರುದ್ಧವಾಗಿ ನಡೆಯುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನು ನಾವೇನು ಮಾಡಬಾರ್ದು? ಕೆಡಿಸಿಕೊಳ್ಳಬಾರದು. ಮತ್ತೆ ತಮ್ಮ ದೇಹವನ್ನು ಕೆಡಿಸಿಕೊಳ್ಳುವಂಥದ್ರ ವಿಷಯದಲ್ಲಿ ಹಲ್ಲೆಲೂಯಾ. ಅಯ್ಯೋ, ನನಗೆ ಸ್ವಾತಂತ್ರ್ಯ, ನಾನು ದೇವರು ನಂಬಿದ್ದೇನೆ, ನನಗೇನಾಗಲ್ಲ, ನಾನು ಸಿನಿಮಾ ನೋಡ್ಬೋದು, ನಾನು ದೇವ್ರು ನಂಬಿದೆ, ನನಗೇನಾಗಲ್ಲ, ನಾನು ಅದರಲ್ಲಿ ಕೆಟ್ಟದ್ದು ನೋಡಲ್ಲ, ಒಳ್ಳೆಯದನ್ನು ನಾನು ನೋಡ್ತೀನಿ, ನನಗೆ ಸೋಷಿಯಲ್ ಮೀಡಿಯಾಗಳಿಂದ ನನಗೆ ಒಳ್ಳೆಯದ ಆಗುತ್ತೆ ಅಂಥೇಳಿ ಕೆಲವೊಬ್ಬರು ತಮ್ಮ ಸ್ವಾತಂತ್ರ್ಯವನ್ನು ಏನು ಮಾಡ್ತಾರೆ? ದುರುಪಯೋಗ ಪಡಿಸಿಕೊಳ್ತಾರೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಿನಗೆ ಸ್ವಾತಂತ್ರ್ಯ ಈಗ ಉಂಟು, ಆದರೂ ಕೂಡ ಅದಕ್ಕೆ ನೀನು ಒಳಗಾಗಿ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಯಾವುದ್ರಿ? ಪಾಪ ಮಾಡುವುದಕ್ಕೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಭೋಜನ ಪದಾರ್ಥಗಳ ವಿಷಯವಾಗಿರಲಿ, ದೇಹವನ್ನು ಮಲಿನ ಮಾಡಿಕೊಂಡು ಏನಂತ ಹೇಳ್ತೀವಿ, ಕೆಟ್ಟದಾದಂಥ ವ್ಯಭಿಚಾರದ ಕಡೆಗೆ ನಡೆಸುವಂಥದ್ರ ವಿಷಯದ ಆಗಿರಲಿ, ಅಂಥವುಗಳ ವಿಷಯವಾಗಿ ನಾವು ಸ್ವಾತಂತ್ರ್ಯರು ಆಗಿಲ್ಲ. ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆಯುವುದಕ್ಕಾಗಿ ನಮ್ಮ ದೇಹವನ್ನು ಕೆಡಿಸಿಕೊಳ್ಳದೆ, ನಮ್ಮ ಮನಸ್ಸನ್ನು ಕೆಡಿಸಿಕೊಳ್ಳದೆ, ನಮ್ಮ ಆತ್ಮವನ್ನು ಕೆಡಿಸಿಕೊಳ್ಳದೆ, ದೇವರಿಗೋಸ್ಕರವಾಗಿ ಒಂದು ಅಲಂಕಾರಭರಿತವಾಗಿರತಕ್ಕಂಥ ಸ್ಥಿತಿ ಉಳ್ಳವರಾಗಿ ನಾವು ಜೀವಿಸುವುದಕ್ಕಾಗಿ ಏನಾಗಿದ್ದೇವೆ? ಕರೆಯಲ್ಪಟ್ಟಂಥವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಸ್ವಾತಂತ್ರ್ಯದ ಮೂಲಕವಾಗಿಯೂ ಕೂಡ ನಾವೇನಾಗಬಾರ್ದು? ದೇವರಿಗೆ ಒಳಗಾಗದೆ ಇರಬಾರ್ದು. ಈ ಸ್ವಾತಂತ್ರ್ಯ ಲೋಕದ ಕಾರ್ಯಗಳನ್ನು ಮಾಡುವುದಕ್ಕಾಗಲ್ಲ, ಪರಲೋಕದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಇರುವಂಥದ್ದಾಗಿದೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಅನೀತಿ ಎನ್ನುವಂಥದ್ದು ಲೋಕದಲ್ಲಿದೆ. ಯಾವುದಿದೆ ಅಂತೆ? ಅನೀತಿ. ಈ ಅನೀತಿಗೆ ಒಳಗಾಗದೆ ನಾವೇನಾಗಬೇಕು? ಜೀವಿಸುವವರು ಆಗಬೇಕು. ನಾವು ನೋಡ್ತಾ ಇದ್ದೇವೆ, ಸ್ವಾತಂತ್ರ್ಯದ ವಿಷಯವಾಗಿ ಆಹಾರವೂ ಕೂಡ ಒಂದು ಸಂಗತಿಯಾಗಿದೆ. ಹಲ್ಲೆಲೂಯಾ. ಆಹಾರದ ವಿಷಯದಲ್ಲಿ ಕೂಡ ನಾವು ಬಹಳ ಜಾಗರೂಕತೆಯಿಂದ ಜೀವಿಸುವವರು ಆಗಬೇಕು. 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ತಿಮೋಥೆಯಲ್ಲ, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಹಲ್ಲೆಲೂಯಾ. ಸತ್ಯವನ್ನು ನಂಬದೆ, ಸತ್ಯಕ್ಕೆ ಒಳಗಾಗದೆ ಇರುವಂಥವರು, ಅನೀತಿಗೆ ಒಳಗಾಗಿ ಜೀವಿಸುವಂಥವರು, ದುಷ್ಟತನದಲ್ಲಿ ಆನಂದಿಸುವಂಥವರು, ಸತ್ಯವು ಏನೆಂಬುದಾಗಿ ತಿಳಿದಿದ್ರೂ ಕೂಡ ಆ ಸತ್ಯಕ್ಕೆ ತಮ್ಮ ಜೀವಿತವನ್ನು ಒಪ್ಪಿಸಿ ಕೊಡಲಾರದವರು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ರೀತಿಯಾಗಿರುವಂಥವ್ರು ಏನಾಗ್ತಾರಂಥವರು? ನ್ಯಾಯ ತೀರ್ಪಿಗೆ ಒಳಗಾಗ್ತಾರೆ. ದೇವರು ನ್ಯಾಯ ತೀರ್ಪನ್ನು ಮಾಡಲಿಕ್ಕಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಹಾವುಗಳೇ, ಸರ್ಪ ಜಾತಿಯವರೇ, ನರಕ ದಂಡನೆಗೆ ಹೇಗೆ ತಪ್ಪಿಸಿ ಕೊಂಡಿರಿ ಎಂಬುದಾಗಿ. ಮಾರ್ಕ್ 16:16ರಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ. ಸತ್ಯವನ್ನು ಗೊತ್ತಿದ್ರೂ ಕೂಡ ಸತ್ಯವನ್ನು ನಂಬದೆ, ಸತ್ಯಕ್ಕೆ ಒಳಗಾಗದೆ ಜೀವಿಸುವಂಥವರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಸ್ವಾತಂತ್ರ್ಯವನ್ನು ಮಲಿನತೆಯ ಕಡೆಗೆ ನಡೆಸುವಂಥವರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಮೊದಲನೇದಾಗಿ ನಾವು ಏನು ಮಾಡಬೇಕಂತ ಹೇಳಿದೆ? ಶೋಧನೆಗೆ ಒಳಗಾಗದಂತೆ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. 2ನೇದಾಗಿ ನಾವು ನೋಡಿದ್ವಿ, ದುಷ್ಪ್ರೇರಣೆಗೆ ಒಳಗಾಗದಂತೆ ನಾವು ಎಚ್ಚರದಿಂದ ಜೀವಿಸಬೇಕು. 3ನೇದಾಗಿ, ದೇವರು ನಮಗೆ ಸ್ವಾತಂತ್ರ್ಯ ಬಿಡುಗಡೆ ಕೊಟ್ಟಿದ್ದಾನೆ. ಈ ಸ್ವಾತಂತ್ರ್ಯವನ್ನು ಈ ಲೋಕದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅಲ್ಲ, ನಾವು ಪರಲೋಕದ ಆತ್ಮೀಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ನಮ್ಮ ಜೀವಿತವನ್ನು ದೇವರಿಗೋಸ್ಕರವಾಗಿ ವಿನಿಯೋಗ ಮಾಡುವಂಥವರಾಗಬೇಕು. ಸತ್ಯಕ್ಕೆ ಒಳಗಾಗದೇ ಇರುವಂಥವರಲ್ಲ, ಸತ್ಯಕ್ಕೆ ಒಳಗಾಗಿ ನಾವು ಜೀವಿಸುವಂಥವರು ಆಗಬೇಕು ಪ್ರಿಯರೇ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಅದಕ್ಕಾಗಿ ನಾವು ಸತ್ಯಕ್ಕೆ ಒಳಗಾಗದವರಲ್ಲ, ನಾವು ಸತ್ಯಕ್ಕೆ ಒಳಗಾಗಿ ಇರಬೇಕು. ನಾವು ಶೋಧನೆಯನ್ನು ಜಯಿಸುವಂಥ, ದುಷ್ಪ್ರೇರಣೆಯನ್ನು ಜಯಿಸುವಂಥ, ಸ್ವಾತಂತ್ರ್ಯವನ್ನು ಕ್ರಿಸ್ತನಿಗೋಸ್ಕರವಾಗಿ ವಿನಿಯೋಗ ಮಾಡುವಂಥ, ಸಂಪೂರ್ಣವಾಗಿ ನಾವು ನೀತಿಯಲ್ಲಿ ಮತ್ತು ಸತ್ಯದಲ್ಲಿ ನಡೆಯುವಂಥ ಮಕ್ಕಳಾಗಿ ನಾವು ಬದಲಾವಣೆ ಆಗಬೇಕು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನೀವು ದೇವರಿಗೆ ಒಳಗಾಗಿರಿ. ವಾಕ್ಯ ಹೇಳ್ತಾ ಇದೆ ಏನಂತೆ? ನೀವು ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನೆಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರಿಗೆ ಒಳಗಾಗಬೇಕ್ರಿ? ನಾವು ಸೃಷ್ಟಿಕರ್ತನಾದಂಥ ದೇವರಿಗೆ ಒಳಗಾಗಿ ಜೀವಿಸಿದರೆ ನಾವು ಖಂಡಿತವಾಗಿ ಕೂಡ ಸೈತಾನನ
ಏನಾಗ್ತಾನೆ, ನಮ್ಮಿಂದ ದೂರ ಓಡಿ ಹೋಗ್ತಾನೆ. ಅವನಿಗೆ ಏನಂತ ಹೇಳಿದ್ರೆ ಗದರಿಸುವಾಗ ಅವನ ಆಲೋಚನೆಗಳನ್ನು ತರುವಂಥ ಸಮಯದಲ್ಲಿ ಸೈತಾನನ ಆತ್ಮವೇ ತೊಲಗಿ ಹೋಗಿ ಎಂಬುದಾಗಿ ನಾವು ಗದರಿಸುವಾಗ ಸಂಪೂರ್ಣವಾಗಿ ಪುನಃ ನಾವು ಏನಾಗ್ತೀವಿ ರೀ, ಸ್ಥಿರವಾಗಿ ಭಕ್ತಿಯಲ್ಲಿ ನಡೆಯೋದಕ್ಕೆ ಸಾಧ್ಯವಾಗುತ್ತಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀವು ದೇವರ ಸಮೀಪಕ್ಕೆ ಬನ್ನಿರಿ, ದೇವರಿಗೆ ನೀವು ಒಳಗಾಗಿರಿ. ದೇವರಿಗೆ ಒಳಗಾದರೆ ಸಂಪೂರ್ಣವಾಗಿ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಯಾರು ಒಳಗಾಗ್ತಾರೆ ದೇವರಿಗೆ? ದೀನರು, ಮನ ಮುರಿದಂಥವರು, ವಿಧೇಯತೆ ಉಳ್ಳಂಥವರು, ಅವರು ದೇವರಿಗೆ ಏನಾಗ್ತಾರಂತೆ? ಒಳಗಾಗ್ತಾರೆ. ದೇವರಿಗೆ ಒಳಗಾದಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಸೈತಾನನನ್ನು ಓಡಿಸುವಂಥ ಬಲಶಕ್ತಿಯನ್ನು ಅವರು ಆಗ್ತಾರೆ ಪ್ರಿಯರೇ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಮಗನಿಗೆ ಒಳಗಾಗಬೇಕು ಅಂದರೆ ಯೇಸು ಕ್ರಿಸ್ತನಿಗೆ ನಾವು ಒಳಗಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಒಂದು ವೇಳೆ ಮಗನಿಗೆ ನೀವು ಒಳಗಾಗದೇ ಇದ್ದರೆ ನಿಮಗೆ ಜೀವವೇ ಇಲ್ಲ ಅಂತ ಹೇಳ್ತೇವೆ ವಾಕ್ಯ. ಯಾರಿಗೆ ರೀ? ಕ್ರಿಸ್ತನಿಗೆ ಒಳಗಾಗದೇ ಇದ್ದರೆ ನಿಮಗೆ ಜೀವವಿಲ್ಲ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಅದರ ಕುರಿತಾಗಿ ನೋಡುವಂಥವರಾಗಿರ್ತೀವಿ. ಹಲ್ಲೆಲೂಯಾ. ಒಂದು ಸಾರಿ ಓದಿಕೊಳ್ಳೋಣ ವಚನವನ್ನು, 3:36 ವಚನ. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದೆಂಬುದಾಗಿ. ಹಲ್ಲೆಲೂಯಾ. ಕ್ರಿಸ್ತನಿಗೆ ಒಳಗಾಗದವರ ಮೇಲೆ ಏನಾಗಿರುತ್ತಂತೆ? ದೇವರ ಕೋಪ ಎನ್ನುವಂಥದ್ದು ಇರುತ್ತೆ. ಅದಕ್ಕಾಗಿ ದೇವರನ್ನು ನಂಬಿ ನಾವು ರಕ್ಷಣೆಯನ್ನು ಹೊಂದಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನ ಮಕ್ಕಳಾಗಿ ನಾವು ಜೀವಿಸಿದರೆ ಆತನು ಬರುವಾಗ ಆತನ ಸಂಗಡ ನಾವು ಎಬ್ಬಿಸಲ್ಪಡುವಂಥವರು ಆಗಿರ್ತೀವಿ ಪ್ರಿಯರೇ. ಕ್ರಿಸ್ತನು ಮೊದಲನೇದಾಗಿ ಎದ್ದು ಬಂದಿದ್ದಾನೆ. ಆತನನ್ನು ನಂಬಿದಂಥ ಮಕ್ಕಳಾದಂಥ ನಮ್ಮನ್ನು ಕೂಡ ಆತನ ಏನು ಮಾಡ್ತಾನೆ? ಎಬ್ಬಿಸ್ತಾನೆ, ಪುನರುತ್ಥಾನಗೊಳಿಸ್ತಾನೆ. ತಾನಿರುವಂಥ ಸ್ಥಳದಲ್ಲಿ ನಮ್ಮನ್ನು ಕೂಡ ಆತ ಇರಿಸ್ತಾನೆ. ಅದರ ಸಲುವಾಗಿ ಹೇಳಿದ್ದಾನೆ, ಸ್ವಾಮಿ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಾನು ಬರ್ತೇನೆ, ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಯಾರು ಕರ್ತನ ಭೋಜನ ಪಂಕ್ತಿಯಲ್ಲಿ ಪಾಲ್ಗೊಳ್ಳುವವರು, ನನ್ನ ದೇಹವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವರು, ಅವರನ್ನು ಪುನರುತ್ಥಾನ ದಿವಸದಲ್ಲಿ ನಾನು ಏನು ಮಾಡ್ತೇನೆ? ಎಬ್ಬಿಸ್ತೇನೆ. ಕಡೆ ದಿವಸದಲ್ಲಿ ಏನು ಮಾಡ್ತೇನೆ? ಪುನರುತ್ಥಾನಗೊಳಿಸುವೆನೆಂಬುದಾಗಿ. ಮತ್ತೆ ದೇವರು ಹೇಳಿದಾನೆ ಏನಂತೇಳಿ? ನಾನು ನಿಮಗೋಸ್ಕರವಾಗಿ ಗುಡಾರವನ್ನು ಅಂದರೆ ಮನೆಯನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದೇನಂತೆ. ಹಲ್ಲೆಲೂಯಾ. ಏನಂತ್ರಿ? ಮನೆ. ಯಾರಿಗೋಸ್ಕರವಾಗಿ ಮನೆ ರೀ? ತನ್ನನ್ನು ನಂಬಿದಂಥ ಮಕ್ಕಳಿಗಾಗಿ, ಭಕ್ತಿವಂತರಿಗೋಸ್ಕರವಾಗಿ ದೇವರು ಮನೆಯನ್ನು ಎಲ್ಲಿ ಸಿದ್ಧ ಮಾಡ್ತಾನೆ? ಭೂಮಿಯಲ್ಲೆಲ್ಲ. ಎಲ್ಲಿರಿ? ಪರದಲ್ಲಿ. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ಪ್ರೇಯರ್, ನಾವು ದೇವರು ಬರಲಿಕ್ಕಿದ್ದಾನೆ, ಆತನಿಗೆ ನಾವು ಸಂಪೂರ್ಣವಾಗಿ ಒಳಗಾಗಿ ಜೀವಿಸುವಂಥವರು ಆಗೋಣ. ನಮ್ಮ ಜೀವಿತವನ್ನು ದೈವ ವಾಕ್ಯದ ಮೇಲೆ ನಾವು ಕಟ್ಟಿಕೊಳ್ಳುವವರಾಗೋಣ. ಕ್ರಿಸ್ತನೆನ್ನುವಂಥ ಬಂಡೆಯ ಮೇಲೆ, ಕ್ರಿಸ್ತನೆನ್ನುವಂಥ ಅಸ್ತಿವಾರದ ಮೇಲೆ ನಾವು ಸದಾ ಜೀವವುಳ್ಳ ಕಲ್ಲುಗಳಾಗಿ ಕಟ್ಟಲ್ಪಡುವಂಥವರು ಆಗಬೇಕು. ಈ ಸಮಯದಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ. ಶೋಧನೆಗೆ ಒಳಗಾಗದೆ ಜೀವಿಸಿರಿ, ದುಷ್ಪ್ರೇರಣೆಗೆ ಒಳಗಾಗದೆ ಜೀವಿಸಿರಿ, ಸ್ವಾತಂತ್ರ್ಯವನ್ನು ನೀವು ಕೆಟ್ಟದಕ್ಕೆ ಉಪಯೋಗಿಸದೆ ಜೀವಿಸಿರಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯಕ್ಕೆ ಒಳಗಾಗದೆ ಜೀವಿಸಿದಂಥ ಅವರು ಅನೀತಿಯನ್ನು ಸಂಪಾದನೆ ಮಾಡಿಕೊಂಡು ನ್ಯಾಯ ತೀರ್ಪಿಗೆ ಒಳಗಾದರು. ನೀವಾದರೂ ನೀತಿಯನ್ನು ಅನುಸರಿಸಿರಿ, ಸತ್ಯವನ್ನು ಅನುಸರಿಸಿರಿ, ದೇವರಿಗೆ ಒಳಗಾಗಿರಿ, ಆತನ ಮಗನಿಗೆ ಒಳಗಾಗಿರಿ. ಆತನು ಕಳಿಸಿಕೊಟ್ಟ ಪರಿಶುದ್ಧಾತ್ಮನನ್ನು ನಂದಿಸದೆ ಪರಿಶುದ್ಧಾತ್ಮ ದೇವರಿಗೆ ಸಂಪೂರ್ಣವಾಗಿ ನೀವು ಒಳಗಾಗಿ ಜೀವಿಸುವಾಗ ಎಲ್ಲ ವಿಷಯದಲ್ಲಿ ದೇವರು ನಿನಗೆ ಬಿಡುಗಡೆಯನ್ನು ಕೊಡುತ್ತಾನೆ. ಸಹೋದರ ಸಹೋದರಿ, ಯಾವ ರೀತಿಯಾಗಿ ಸಂಸೋನನು ಶೋಧನೆಗೆ ಒಳಗಾದಾಗ ಸಂಸೋನನ ಜೀವಿತ ಸಂಪೂರ್ಣವಾಗಿ ನಾಶನದ ಕಡೆಗೆ ಹೋಯಿತು. ಯೋಸೇಫನ ಶೋಧನೆಯನ್ನು ಜಯಿಸಿದಾಗ ಯೋಸೇಫನು ಸಂಪೂರ್ಣವಾಗಿ ಐಗುಪ್ತ ದೇಶದ ಮೇಲೆ ಸರ್ವಾಧಿಕಾರಿಯಾಗಿ ಬದಲಾವಣೆಯಾದ. ಸೈತಾನನು ದಾವೀದನನ್ನು ಪ್ರೇರೇಪಿಸಿದಾಗ ಸುಮಾರು 70,000 ಜನರು ಸತ್ತು ಹೋದರು ಪ್ರಿಯರೇ. ಆದಾಮ ಅವಳು ಆ ಒಂದು ಏದೆನ್ ತೋಟದಲ್ಲಿ ಇರುವಾಗ ಅವುಗಳನ್ನು ಸೈತಾನನ್ನು ಪ್ರೇರೇಪಿಸಿದಾಗ, ದುಷ್ಪ್ರೇರಣೆಗೆ ಅವರು ಒಳಪಟ್ಟಾಗ ಲೋಕದ ತುಂಬೆಲ್ಲ ಪಾಪ ತುಂಬಿಕೊಳ್ಳುತ್ತೆ. ದೇವರಿಗೂ ಮನುಷ್ಯರಿಗಿರ್ತಕ್ಕಂಥ ಅನ್ಯೋನ್ಯತೆ ಸಂಬಂಧ ಕೆಡವಲ್ಪಡ್ತು. ಪುನಃ ಕ್ರಿಸ್ತನ ಅದನ್ನು ಕಟ್ಟಿದ. ಸ್ವಾತಂತ್ರ್ಯವನ್ನು ಕ್ರಿಸ್ತನ ನಮಗೆ ಕೊಟ್ಟಿದ್ದಾನೆ. ಆದರೆ ಆ ಸ್ವಾತಂತ್ರ್ಯವನ್ನು ನಾವು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಉಪಯೋಗಿಸ್ತಾ ಇದ್ದೀವ, ಸ್ವನೀತಿಗೆ ಅನುಗುಣವಾಗಿ ಉಪಯೋಗಿಸ್ತಾ ಇದ್ದೀವ, ಕೆಟ್ಟ ಕಾರ್ಯಗಳಿಗೋಸ್ಕರವಾಗಿ ನಮ್ಮ ಸ್ವಾತಂತ್ರ್ಯವನ್ನು ನಾವು ಉಪಯೋಗಿಸ್ತಾ ಇದ್ದೇವ. ನಮ್ಮ ಜೀವಿತವನ್ನು ಒಂದು ಸಾರಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸಂಪೂರ್ಣವಾಗಿ ನಾವು ಸತ್ಯಕ್ಕೆ ಒಳಗಾಗಿ ಜೀವಿಸುವಂಥವರಾಗೋಣ. ನಮ್ಮ ಜೀವಿತವನ್ನು ನಾವು ಪ್ರಾರ್ಥನೆ ಮೂಲಕವಾಗಿ ಸಂಪೂರ್ಣವಾಗಿ ದೇವರಲ್ಲಿ ನಾವು ಒಪ್ಪಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವ, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ನೀನು ಸಹಾಯ ಮಾಡಿ ನಡೆಸುವ. ಹೌದು ರಾಜನೇ, ಯಾವ ಸಂಗತಿಗಳಿಗಾಗಿ ನೀವು ಒಳಗಾಗದೇ ಇರಬೇಕು ಎಂಬುದಾಗಿ ನೀನು ಬೋಧಿಸಿದ್ದೀಯಪ್ಪ.
ನಿನಗಾಗಿ ಒಳಗಾಗಿ ಜೀವಿಸುವಾಗ ನಾವು ಜೀವವನ್ನು ಕಾಣುತ್ತೇವೆ. ನಿನಗೆ ಒಳಗಾಗಿ ಜೀವಿಸುವಾಗ ಸೈತಾನನನ್ನು ಓಡಿಸುವಂಥ ಬಲವನ್ನು ನೀನು ಕೊಡ್ತೀಯ. ನಿನಗೆ ಒಳಗಾಗಿ ಜೀವಿಸುವಾಗ ಪರಲೋಕ ಮಹಾನಂದ ನಮ್ಮಲ್ಲಿ ಇರುತ್ತೆ. ನಿನಗೆ ಒಳಗಾಗಿ ಜೀವಿಸುವಂಥವರು ಪರಲೋಕದಲ್ಲಿ ಸ್ವಾಸ್ಥ್ಯವುಳ್ಳವರಾಗಿ ಇರುವರು ಎನ್ನುವಂಥ ಅನೇಕ ಸಂಗತಿಗಳನ್ನು, ವಿಷಯಗಳನ್ನು ನನಗೂ ನಮ್ಮೆಲ್ಲರಿಗೂ ಸ್ವಾಮಿ ನೀನು ಬೋಧಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ ಮರೆಯದೆ 100ರಷ್ಟು ಸ್ವಾಮಿ ಫಲ ಕೊಡುವ ಮಕ್ಕಳಾಗುವಂತೆ ನಮ್ಮ ಜೀವಿತ ಸ್ವಾಮಿ ಯಾವ ರೀತಿಯಾಗಿದೆ ಎಂಬುದಾಗಿ ನಮ್ಮ ಜೀವಿತದ ಕುರಿತಾಗಿ ಸ್ವಾಮಿ ಇನ್ನು ಆಲೋಚಿಸುವಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರಪ್ಪ. ಇವರು ಒಂದು ವೇಳೆ ಇನ್ನು ಯಾರು ಸ್ವಾಮಿ ಕರ್ತನ ರಕ್ಷಣೆ ಹೊಂದಿಲ್ವೋ, ಯಾರು ಕರ್ತನ ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ವೋ, ಯಾರು ಸ್ವಾಮಿ ಇನ್ನು ನಿನ್ನನ್ನು ನಂಬಿಲ್ವೋ, ಯಾರು ಸ್ವಾಮಿ ಇನ್ನು ನಿನ್ನ ಕರ್ತನ ಮಾತಿಗೆ ಒಳಗಾಗಿ ಜೀವಿಸ್ತಾ ಇಲ್ವೋ, ಕರ್ತನಂಥವ್ರು ಯಾರಾದರೂ ಅವರ ಜೀವಿತಗಳನ್ನು ಮಾರ್ಪಡಿಸ್ತಯ್ಯ. ದೇವರೇ, ನೀನೊಬ್ಬ ಆತನೇ ದೇವರೆಂಬುದಾಗಿ ಅರಿತುಕೊಂಡು ಜೀವಿಸ್ಲಿಕ್ಕಾಗುವಂತೆ, ನಿನಗೆ ಒಳಗಾಗಿ ಜೀವಿಸ್ಲಿಕ್ಕಾಗುವಂತೆ ನೀನೇ ಸತ್ಯವಂತನು, ಸೃಷ್ಟಿಕರ್ತನು, ಸರ್ವೇಶ್ವರನು, ಸರ್ವಶಕ್ತನು, ಸರ್ವಾಧಿಕಾರಿ ಉಳ್ಳಂಥ ದೇವರು ಎಂಬುದಾಗಿ ಅರಿತುಕೊಂಡು ನಿನಗೆ ಒಳಗಾಗಿ ಜೀವಿಸುವಂತೆ ಇವರೆಲ್ಲರ ಮನೋನೇತ್ರಗಳನ್ನು ಬೆಳಗಿಸಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸುವಂತಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಬೇಕು, ಅಲಂಕರಿಸಬೇಕು, ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ.